ಸರ್, ಪಕ್ಷ ಅಧ್ಯಕ್ಷರು ಇವತ್ತು ನನಗೆ ಚುನಾಯಿತ ಮಾಡಿದ್ದಾರೆ. ನನ್ನೆಲ್ಲ ರಾಜ್ಯದ ಅಧ್ಯಕ್ಷರು ವಿಜೇಂದ್ರಣ್ಣವರು, ನಮ್ಮ ತಮ್ಮೇಶ್ ಗೌಡರು, ನಮ್ಮ ಎಲ್ಲ ವರಿಷ್ಠರು, ನಮ್ಮ ಈಗಿನ ಎಲ್ಲ ಡಿಪ್ಯೂಟೆಡ್ MLAಗಳು ಹಾಗೂ ನಮ್ಮ ಮಾಜಿ ಸಂಸದರು, ಪಕ್ಷದ ಹಿರಿಯರು ಎಲ್ಲರೂ ಸೇರಿ ಇವತ್ತು ನನಗೆ ಚುನಾಯಿತರಾಗಿ ಮಾಡಿದ್ದಾರೆ ಕೋಲಾರದ ಆಂತರಿಕ ಚುನಾವಣೆಯಲ್ಲಿ. ಅದಕ್ಕೆ ಮೊದಲನೇದಾಗಿ ನನ್ನೆಲ್ಲ ಪಕ್ಷದ ಹಿರಿಯರಿಗೆ, ವರಿಷ್ಠರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ಕೌನ್ಸಿಲ್ ಎಲೆಕ್ಷನ್ಸ್ ಬರ್ತಾ ಇದೆ, ಅದಕ್ಕೆ ನೀವು ಏನು ಸ್ಟೆಪ್ಸ್ ತೊಗೊಳ್ತೀರಾ, ಹಿಂಗೆ ಮಾಡ್ತೀರಾ? ಯಾಕಂತ ಹೇಳಿದರೆ ಇವಾಗ ನಿಮ್ಮದು ಸ್ವಲ್ಪ ಕಡಿಮೆ ಸೀಟ್ಸ್ ಇದೆ BJP ಕಡೆಗೆ, ಅದಕ್ಕೆ ನೀವು ಹೆಂಗೆ ಸ್ಟಾರ್ಟ್ ಮಾಡ್ಕೊಳ್ತೀರಾ? ಸರ್, ಕಡಿಮೆ ಅಂದರೆ ಲಾಸ್ಟ್ ಟೈಮ್ ನೋಡಿ 6 ಗೆಲ್ಲಬೇಕಾಯ್ತು. ನಾವು 6 ಗೆಲ್ಲಬೇಕಾಯ್ತು. ಲಾಸ್ಟ್ ಟೈಮು 3 ಹತ್ತಿರದಲ್ಲಿ ಹೋಯ್ತು. 6 8 ಗೆಲ್ಲಬೇಕಾಯ್ತು. 3 ಗೆದ್ವಿ. ಇನ್ನೊಂದು 20 ಟೋಟಲ್ ಹೋಯ್ತು, ಒಂದು 12 ಟೋಟಲ್ ಹೋಯ್ತು, ಒಂದು 80 ಟೋಟಲ್ ಹೋಯ್ತು, ಒಂದು ಕೀಳ್ಕೋಟೆಯಲ್ಲಿ ಸುಮಾರು ಒಂದು 100 ಟೋಟಲ್ ಹೋಯ್ತು. ಈ ಥರ ತುಂಬ ಹತ್ರ ಬಂದು ಸುಮಾರು ಒಳ್ಳೆ ಲಾಸ್ಟ್ ಟೈಮ್ ನಾವು ಇದು ಮಾಡಿದ್ವಿ. ಈ ಬಾರಿ ಇನ್ನೂ ಒಂದಷ್ಟು ನಮ್ಮದೇ ಆದಂಥ ಆಂತರಿಕ ಚಟುವಟಿಕೆಗಳಿರ್ತದೆ ಪಕ್ಷದಲ್ಲಿ. ಇದ್ರ ಮೇಲೆ ಮೋದಿಯವರ ಒಂದು ಅಭಿವೃದ್ಧಿ ಕಾರ್ಯಗಳು, ನಾವು ಹಿಂದೆ ಮಾಡಿದಂಥ ಯಡಿಯೂರಪ್ಪನವರ ಅಭಿವೃದ್ಧಿ ಕಾರ್ಯಗಳು, ಬಸವರಾಜ ಬೊಮ್ಮಾಯಿಯವರ ಅಭಿವೃದ್ಧಿ ಕಾರ್ಯಗಳಲ್ಲಿ, ಮತ್ತು ಸ್ಥಳೀಯವಾಗಿ ಈಗ ಕಾಂಗ್ರೆಸ್ಸು ನೆಲಕಚ್ಚಿದೆ ಅಂದರೆ ಅರ್ಥ ಅವರ ಡೆವಲಪ್ಮೆಂಟ್ಗೆ ಒತ್ತು ಕೊಡ್ತಾ ಇಲ್ಲ, ಕರಪ್ಷನ್ಗೆ ಒತ್ತು ಕೊಡ್ತಾ ಇದ್ದಾರೆ. ಸೊ ಅದನ್ನು ನಮ್ದು ಇವತ್ತು ಟ್ರಂಪ್ ಕಾರ್ಡು. ಆ ಒಂದು ವಿಷಯದಲ್ಲಿ ಸಂಘಟನೆ ಮಾಡ್ತೀನಿ. ಪಕ್ಷ ನನ್ನ ಸಂಘಟನೆ ಕೇವಲ ಕೋಲಾರ ಒಂದೇ ಅಂತಲ್ಲ, ಇಡೀ ಜಿಲ್ಲೆಯಲ್ಲಿ ನನ್ನ ಪಕ್ಷ ಕಟ್ಟಬೇಕಂತ. ಯಾಕಂದ್ರೆ ನಾನು ಸುಮಾರು ವರ್ಷದಿಂದ ಪಕ್ಷದಲ್ಲಿರೋದಕ್ಕೆ ಯಾವ ತಾಲೂಕಲ್ಲಿ ಏನು ಅಂತ ಎಲ್ಲ ಹಿರಿಯರು ಅವ್ರ ಗಣ್ಯಕ್ಕೆ ತಗೊಂಡು ಹಿರಿಯರನ್ನ ಅವ್ರ ಮುಖಾಂತರ ಅವ್ರ ಸಲಹೆ ಸೂಚನೆಗಳು, ಪಕ್ಷದ ಕೊಡುವಂಥ ಕಾರ್ಯಗಳು ಎಲ್ಲ ಮಾಡ್ಕೊಂಡು ಪಕ್ಷ ಸದೃಢವಾಗಿ ಮಾಡಿ ಮುಂದಿನ ದಿವಸ ನೀವೇ ನೋಡ್ತೀವಿ. ಖಂಡಿತವಾಗಿ ಪಕ್ಷ ಒಳ್ಳೆ ನಗರಸಭೆಗಳಲ್ಲಿ ಆಗ್ಬೋದು, ಪುರಸಭೆಗಳಾಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ತಾಲೂಕು ಪಂಚಾಯತಿ ಒಳ್ಳೆ ರಿಸಲ್ಟ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಇವತ್ತು ಚಿಕ್ಕಬಳ್ಳಾಪುರಲ್ಲಿ ಕೂಡ ಎಲೆಕ್ಷನ್ಸ್ ನಡೆದಿದೆ. ಬಟ್ ಅಲ್ಲಿ ಇವಾಗ ಆಗಿರೋದು ಅಧ್ಯಕ್ಷರಿಗೆ BJP ಕಾರ್ಯಕರ್ತರನ್ನೇ ಸ್ವಲ್ಪ ಅಪೋಸಿಟ್ ಆಗಿದೆ. ಮತ್ತು ಇವತ್ತು ಪ್ರೆಸ್ ಮೀಟಲ್ಲಿ ಸುಧಾಕರ್ MP ಸರ್ ಅವರು ವಿಜೇಂದ್ರ ಅವ್ರ ಬಗ್ಗೆ ಸ್ವಲ್ಪ ವಿರೋಧ ಮಾತಾಡಿದ್ದಾರೆ ಪ್ರೆಸ್ ಮೀಟಲ್ಲಿ. ಅದಕ್ಕೆ ಅಭಿಪ್ರಾಯ ಏನಿದೆ? ಸರ್ ನೋಡಿ, ಅದು ಒಂದು ಅಧ್ಯಕ್ಷ ಇದಕ್ಕೆ ನಾನಾ ಜನ ಅಪೇಕ್ಷಿಸಿರ್ತಾರೆ. ಸುಮಾರು ಒಂದು 7-8-10 ಜನ ಇರ್ತಾರೆ. ಅದರಲ್ಲಿ ಆಗೋದು ಒಬ್ಬರಿಗೆ ಮಾಡೋಕ್ಕಾಗೋದು, ಆಯ್ಕೆ ಮಾಡೋಕ್ಕಾಗೋದು. ಅದರಲ್ಲಿ ಆಗದೇ ಇದ್ದವ್ರಿಗೆ ಸ್ವಲ್ಪ ನೋವಾಗೋದು ಸಹಜ. ಅದನ್ನು ನಮ್ಮ ವರಿಷ್ಠರು ಕೂತ್ಕೊಂಡು ಮಾತಾಡ್ತಾರೆ. ಸುಧಾಕರ್ ಅವರು ನಮ್ಮ ನಾಯಕರೇ. ಅದು ವಿಜೇಂದ್ರಣ್ಣವರು ಅದನ್ನು ಯಾವ ರೀತಿ ನಿಭಾಯಿಸಬೇಕೋ ಅವ್ರಿಗೆ ಗೊತ್ತಿದೆ. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ವಿಜೇಂದ್ರಣ್ಣಗೆ. ಅವ್ರಿಗೆ ಈ ಥರದ್ದೆಲ್ಲ ನಿಭಾಯಿಸೋದೆಲ್ಲ ಶಕ್ತಿ ಇದೆ. ಖಂಡಿತವಾಗಿ ಮನವೊಲಿಸಿ ಏನು ಸಂದೀಪ್ ರೆಡ್ಡಿ ಆಗಿದ್ದಾರೆ, ಅವರು ಒಳ್ಳೆ ವ್ಯಕ್ತಿನೇ, ಒಳ್ಳೆ ಸಂಘಟನೆಕಾರ. ಅದರಲ್ಲಿ ಏನಾಗಲ್ಲ, ನಾವು ಸಣ್ಣ ಪುಟ್ಟ ಇದ್ದೇ ಇರ್ತದೆ, ಅದನ್ನು ನಾನು ಬಗೆಹರಿಸ್ತೀನಿ, ಅದನ್ನು ತೊಂದರೆ ಇಲ್ಲ. ಸರಿ, ಇವಾಗ ನೀವು ಪ್ರೆಸಿಡೆಂಟ್ ಆಗಿದ ಮೇಲೆ ಎಷ್ಟು ನೀವು ಕೆಲಸ ಮಾಡ್ತೀರಾ, ಎಷ್ಟು ನೀವು ಎಲ್ಲ BJP ಕಾರ್ಯಕರ್ತರಿಗೆ ಒಕ್ಕಟ್ಟಾಗಿ ಮಾಡ್ತೀವಿ? ನೋಡಿ, ನನಗೆ ಸುಮಾರು ಒಂದು 500-600 ಕಾಲ್ಸ್ ಬಂದಿದೆ ಸಂಜೆಯಿಂದ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಜವಾಬ್ದಾರಿ ತಗೊಂಡು ಬಂದಿದ್ದೆ ಹಂತವಾಗಿ. ನನಗೆ ಇದು ದೊಡ್ಡ ಅಧಿಕಾರ ಅಂತ ಪಕ್ಷ ಕೊಟ್ಟಿಲ್ಲ, ಇದು ಜವಾಬ್ದಾರಿ. ನಾನು ಜಿಲ್ಲಾಧ್ಯಕ್ಷ ಆ ಥರ ನಾನು ನಡ್ಕೊಳಲ್ಲ. ಸಾಮಾನ್ಯ ಕಾರ್ಯಕರ್ತ, ನನ್ನ ಪ್ರತಿ ಮಧ್ಯಾಹ್ನ ನಿನ್ನೆ ಎಲ್ಲ ಆಗಿದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಬೂತಿನ ಕಾರ್ಯಕರ್ತನ ಧ್ವನಿಯಾಗಿ ಅವ್ನಿಗೇನು ಮಾಡಬೇಕು, ಅವನೇನು ಕೇಳ್ತಾನೆ, ಅವನ ಮನಸ್ಸಲ್ಲಿ ಏನಿದೆ, ಆ ರೀತಿ ಕಾರ್ಯಕರ್ತನ ಕೆಲಸ ಮಾಡೋಕ್ಕೆ ಇಷ್ಟ ಬೀಳ್ತೀನಿ. ಇದರಲ್ಲಿ ಏನಂದರೆ ಎಲ್ಲ ನಮ್ಮ ಹಿರಿಯರು ಪಕ್ಷ ಕಟ್ಟಿದ್ದಾರೆ. ಕೋಲಾರದಲ್ಲಿ ತುಂಬ ಜನ ಇದ್ದಾರೆ, ಪಾರಸಾರ್ಥಿಯಿಂದ ಪಕ್ಷ ಕಟ್ಕೊಂಡ್ಬಂದಿರೋರು ಇದ್ದಾರೆ. ಅವರು ಆ ಥರದವ್ರನ್ನ ಮತ್ತು ಹಿರಿಯರನ್ನ, ಮುಂದೆ ಬರೋ ಹೊಸ ಯುವಕರನ್ನ ಎಲ್ಲರನ್ನೂ ಒಳಗೊಂಡಂಗೆ ಒಂದು ಸದೃಢವಾದಂಥ ಪಕ್ಷ ಕಟ್ಟೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಾನು ಅಧ್ಯಕ್ಷ ಆದಮೇಲೆ ಏನೋ ಒಂದು ನನ್ನ ಕೊಡುಗೆ ಇರಬೇಕಲ್ವ ಪಾರ್ಟಿಗೆ. ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದು ಈಗಾಗಲೇ ನನ್ನೊಂದಷ್ಟು ಪ್ಲ್ಯಾನ್ಸ್ ಇದೆ. ಪಕ್ಷ ಅದಕ್ಕೆ ಯಾಕಂದರೆ ಪಕ್ಷ ಆ್ಯಕ್ಟಿವ್ ಆಗಿರೋಕ್ಕೆ ಎಲ್ಲ ಕಾರ್ಯಚಟುವಟಿಕೆ ಕೊಡ್ತಾ ಇರ್ತದೆ. ಅದಕ್ಕೆ ನಾನು ಒಂದಷ್ಟು ಅಡಾಪ್ಟ್ ಮಾಡಿಕೊಂಡು ಸ್ಥಳೀಯವಾಗಿ ಇವತ್ತು ಕಾಂಗ್ರೆಸ್ ವೈಫಲ್ಯಗಳನ್ನ ಖಂಡಿಸಿ ಹೋರಾಟಗಳು ಮಾಡೋದಾಗ್ಬೋದು, ಬೂತ್ ಮಟ್ಟದಲ್ಲಿ ಪಕ್ಷನ ಗಟ್ಟಿ ಮಾಡೋದಾಗ್ಬೋದು, ಬೇರೆ ಕಾರ್ಯಕರ್ತರನ್ನ ಪಾರ್ಟಿಗೆ ಸೇರಿಸೋದಾಗ್ಬೋದು, ಮತ್ತು ಚುನಾವಣೆಗಳಲ್ಲಿ ಸದೃಢವಾಗಿ ಎದುರಿಸೋದಾಗ್ಬೋದು, ಏನು ವಿರೋಧ ಪಕ್ಷದ ಇವತ್ತು ಆಡಳಿತ ಪಕ್ಷದವ್ರು ಮಾಡ್ತಾರಂಥ ಇದನ್ನು ಜನಕ್ಕೆ ತೋರಿಸೋದು, ಇದರಲ್ಲಿ ನಾನು ಮಾಡಿ ಜನರಿಗೆ ಪಕ್ಷನ ಸದೃಢವಾಗಿ ನಾನು ಕಟ್ತೀನಿ. ಸರ್, ಇವಾಗ BJP ಮತ್ತು JDS ಎರಡೂ ಮೈತ್ರಿ ಆಗಿದೆ. ಇವಾಗ ಮುಂದಿನ ದಿನಗಳಲ್ಲಿ ಕೌನ್ಸಿಲರ್ ಎಲೆಕ್ಷನ್ಸ್ ಆಗೋ ಟೈಮಲ್ಲಿ ನೀವು ಹೆಂಗೆ ಮಾಡ್ತೀರಾ ಸರ್? ಸರ್, ಏನಿಲ್ಲ, ಇವಾಗ ಅದನ್ನು ವರಿಷ್ಠ ತೀರ್ಮಾನಕ್ಕೆ ಕೊಡ್ತೀವಿ. ಇಂತಿಂಥ ಕಡೆ ನಾವು ಗೆದ್ದಿರೋ ಕ್ಷೇತ್ರದಲ್ಲಿ ನಾವು ಬಿಟ್ಕೊಡೋಕ್ಕಾಗಲ್ಲ. ಅವ್ರು ಗೆದ್ದಿರೋ ಕ್ಷೇತ್ರದಲ್ಲಿ ಎಷ್ಟೊಂದು 35 ವಾರ್ಡ್ ಇದೆ, ಆ ಥರ KGF 35 ವಾರ್ಡ್ ಇದೆ, ಆ ಥರ ಮಾಲೂರಲ್ಲಿದೆ, ಬಂಗಾರಪೇಟೆಯಲ್ಲಿದೆ. ಎಲ್ಲ ನಾವು ನೋಡಿಕೊಂಡು ಯಾವ ರೀತಿ ಎಲ್ಲಿ ಯಾವ ಕ್ಯಾಂಡಿಡೇಟ್ ಹಾಕಿದ್ರೆ ಸೂಕ್ತ ಅಂದ್ಬಿಟ್ಟು ನೋಡಿ
ಅಲಯನ್ಸ್ ಅದು ವರಿಷ್ಠರು ಬಿಟ್ಟಿರೋದು. ಅಲಯನ್ಸ್ ಮಾಡ್ಕೊಂಡು ಬಿಟ್ಟೋದು, ಸ್ಥಳೀಯ ಸಂಸ್ಥೆಗಳ ಅಲಯನ್ಸ್ ಮಾಡ್ಕೊಂತಾರೆ ಅಂತ ನಿರ್ಧಾರ ಆಗಿಲ್ಲ. ನಿರ್ಧಾರ ಆ ಟೈಮಲ್ಲಿ ಏನಾಗಬೇಕು ಅದನ್ನು ವರಿಷ್ಠರು ಹೇಳ್ತಾರೆ, ಆ ರೀತಿ ನಾನು ನಡ್ಕೊತೀನಿ.